ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಪ್ರೀತಿ ಅಂದ್ರೇನೆ ಹಾಗೆ ಒಂದು ರೀತಿ ವಿಚಿತ್ರ ಅಂತಾನೂ ಹೇಳಬಹುದು. ಎಲ್ಲಿವರೆಗೂ ಮಧುರ ಪ್ರೀತಿಯಲ್ಲಿ ವಿಶ್ವಾಸ ಇರುತ್ತೋ ಅಲ್ಲಿವರೆಗೂ ಯಾವುದೇ ರೀತಿಯ ಸಂಬಂಧಗಳು ಹಳಿಸೋದಿಲ್ಲ. ಆದರೆ ಒಮ್ಮೆ ಸಂಶಯ ಅಥವಾ ಅಪನಂಬಿಕೆಯ ಗಾಳಿ ಬೀಸ್ತೋ ನಿಜಕ್ಕೂ ಆ ಮಧುರ ಪ್ರೀತಿ ಅಂತ ಕಳಿಸ್ಕೊಂಡ ಪ್ರೀತಿ ಕದನ ಜಗಳಕ್ಕೆ ತಿರುಗುತ್ತೆ, ಕೊನೆಗೆ ನ್ಯಾಯ ಕೊಡಿಸಿ ಅನ್ನೋ ಮಟ್ಟಕ್ಕೆ ಬಂದು ನಿಲ್ಲುತ್ತೆ. ಸೊ ಇವತ್ತು ಕೂಡ ನಮ್ಮ ಜೊತೆ ಇಬ್ಬರು ಅತಿಥಿಗಳಿದ್ದಾರೆ, ಅಂದರೆ ಇಬ್ಬರು ಪ್ರೇಮಿಗಳಿದ್ದಾರೆ. ಸೊ ಅವರ ಬದುಕಿನಲ್ಲಿ ಏನಾಯಿತು, ಅವರು ಏನು ಹೇಳ್ತಾರೆ ಬನ್ನಿ ನೋಡೋಣ ಪ್ರೇಮ ಪಜಿತಿ ವಿಶೇಷ ಕಾರ್ಯಕ್ರಮದಲ್ಲಿ. ಈಗಾಗಲೇ ಹೇಳಿದಂತೆ ನಮ್ಮ ಜೊತೆ ಇಬ್ಬರು ಅತಿಥಿಗಳಿದ್ದಾರೆ, ಅಂದರೆ ಪ್ರೇಮಿಗಳಿದ್ದಾರೆ. ಆದರೆ ಈಗ ಏನಾಗಿದೆಯೋ ಏನೋ, ಆ ಪ್ರೇಮಿಗಳು ಪ್ರೇಮಿಗಳಾಗಿ ಉಳಿದಿಲ್ಲ. ಒಬ್ಬರ ಮುಖ ನೋಡಿದ್ರೆ ಒಬ್ಬರು ಮುಖ ಸಿಂಡ್ರಿಸ್ತಿದ್ದಾರೆ. ಒಂದು ರೀತಿ ನಾನೀಗಾಗಲೇ ಆಕೆಯ ಬಳಿ ಮಾತನಾಡಿದೆ, ಪ್ರೇಮಿಯ ಬಳಿ ಮಾತನಾಡಿದ್ರೆ ಇನ್ನೂ ಕೂಡ ನಾನು ಅವನ ಜೊತೆ ಬದುಕಬೇಕು ಅನ್ನೋ ಮಾತನ್ನು ಹೇಳ್ತಾರೆ. ಸೊ ಆತನ ಬದುಕಿನಲ್ಲಿ ಏನಾಯಿತು, ಸೊ ಇವೆಲ್ಲ ವಿಚಾರಗಳನ್ನು ನಾವೀಗ ಚರ್ಚೆ ಮಾಡಬೇಕಾಗಿದೆ. ಅದರ ಜೊತೆಗೆ ಒಂದು ಇತ್ಯರ್ಥದ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕಾಗಿದೆ. ಸೊ ನನ್ನ ಜೊತೆ ನನ್ನ ಸ್ಟುಡಿಯೋದಲ್ಲಿ ಇಬ್ಬರು ಅತಿಥಿಗಳಿದ್ದಾರೆ, ಮೈತ್ರಿ ಮತ್ತು ನವೀನ್ ಅವರಿಗೆ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ನವೀನ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಮೈತ್ರಿ ಅವರೇ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ಸಾಕಷ್ಟು ಪಜಿತಿಯ ಹಂತಕ್ಕೆ ನಿಮ್ಮ ಪ್ರೇಮ ಬಂದು ನಿಂತಿದ್ದಾಗಿದೆ. ನಾನು ನವೀನ್ ಅವರ ಹತ್ರ ಕೇಳಬೇಕಾಗಿದೆ. ಸಾಕಷ್ಟು ವಿಚಾರಗಳನ್ನು ನವೀನ್ ಅವರೇ ಮೈತ್ರಿ ಹತ್ರ ನಾವು ಮಾತಾಡಿದ್ದಾಗಿದೆ, ಎಲ್ಲ ಮಜಲುಗಳನ್ನು ನಾವು ನೋಡಿದ್ದಾಗಿದೆ. ನಿಮಗೆ ಏನು ಹೇಳಬೇಕು ಅನ್ನಿಸ್ತಿದೆ, ದಯವಿಟ್ಟು ನೀವು ಹೇಳಬಹುದು. ಇದುವರೆಗೂ ಏನು ಹೇಳಿದಾಳೆ ಅದನ್ನು ನಾನು ಕೇಳಿ ಅದಕ್ಕೆ ನಾನು ಉತ್ತರ ಮೊದಲು ಕೊಡ್ತೀನಿ. ಆಮೇಲೆ ಏನಕ್ಕೆ ಈ ಥರ ಎಲ್ಲ ಆಯಿತು ಅಂತ ಆಮೇಲೆ ನಾನು ಉತ್ತರ ಕೊಡ್ತೀನಿ. ಮೊದಲು ಅವಳು ಏನು ಪ್ರೆಸೆಂಟ್ ಮಾಡಿದಾಳೆ ನಿಮ್ಮ ಹತ್ರ, ಯಾವ ವಿಚಾರನ ಮುಂದಕ್ಕೆ ಇಟ್ಕೊಂಡು ಇವತ್ತು ಪಾಯಿಂಟ್ ಮಾಡ್ತಾ ಇದ್ದಾಳೆ, ನಾನು ಉತ್ತರ ಕೊಡ್ತೀನಿ. ಮ್ಯಾಮ್, ಈಗ ಅವ್ರಿಗೆ 2 crore ಅಮೌಂಟ್ ಕೊಟ್ಟರೆ ಮದುವೆ ಮಾಡ್ಕೋತಾರಂತೆ. ನೆಕ್ಸ್ಟ್ 1.5 year ಜೊತೆಗಿದ್ದಾಗ ಕ್ಯಾರೆಕ್ಟರ್ ಎಲ್ಲ ಚೆನ್ನಾಗಿತ್ತು. ಸ್ಟೇಷನ್ಗೆ ಹೋಗಿ ಬಂದಾದ್ಮೇಲೂ ಕ್ಯಾರೆಕ್ಟರ್ ಚೆನ್ನಾಗಿತ್ತು. ಅದಾದ್ಮೇಲೆ ಸ್ಟೇಷನ್ಗೆ ಹೋಗಿ 15 days ಆಗಿ ಬಂದಾಗ್ಲಿಂದ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ. ಇವಾಗ ನವೀನ್ ಅವರೇ, ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ನೀವು ಆಪಾದನೆ ಮಾಡ್ತಾ ಇದ್ದೀರಾ. 2 ಕೋಟಿ ಕೊಟ್ಟರೆ ನೀವು ಮದುವೆ ಆಗ್ತಿರಂತೆ. ಸರಿ ಮೇಡಮ್, ಈಗ 2 ಕೋಟಿ ಇವ್ರ ಹತ್ರ ಇದೆ ಅಂತ ನಾನು ಇವಾಗ ಇವ್ರನ್ನ ಕೇಳಿದ್ದೀನಿ ಅಂತ ಇವ್ರು ಹೇಳ್ತಾ ಇದ್ದಾರೆ. ಓಕೆ, 2 ಕೋಟಿ ಇವ್ರ ಹತ್ರ ಎಲ್ಲಿದೆ? ಇರೋ ಪ್ರಾಪರ್ಟಿ ಮ್ಯಾಮ್. ಪ್ರಾಪರ್ಟಿ ಇವಳ ಹೆಸರಲ್ಲಿದೆಯಾ? ಹೆಸರಲ್ಲೇ ಅಂತ ಇಲ್ಲ, ನಮ್ಮ ತಾತ ಅಂದರೆ ಬಂದೇ ಬರುತ್ತೆ ಅಂತ ಗ್ಯಾರಂಟಿ. ಆ ವಿಚಾರ ಎಲ್ಲ ನಿಮಗೆ ಗೊತ್ತಿದೆಯಾ? ಯಾವುದು ಮೇಡಮ್? ಆ ವಿಚಾರಗಳ ಯಾವ ನನಗೆ ಗೊತ್ತಿಲ್ಲ. ಆದರೂ ನೀವು ಕೇಳಿದ್ರಿ 2 ಇಲ್ಲ, ನಾನು ಕೇಳಿಲ್ಲ. ಈಗ ನಾನು ನಿಮಗೆ ಪಾಯಿಂಟ್ ಮಾಡಿ ಕೇಳ್ತಾ ಇದ್ದೀನಿ. ಅವಳು ಇವಾಗ ಹೇಳಿದಾಳಲ್ವಾ, ಸೊ ಈಗ ಹೇಳ್ತಾ ಇದ್ದಾರೆ ನನ್ನ ಹತ್ರ ಇಷ್ಟು ಆಸ್ತಿ ಇದೆ, ನಾನು ಇಷ್ಟೊಂದು ಕೋಟಿಗಟ್ಟಲೆ ನಾನು ಬದುಕಿದ್ದೀನಿ ಅಂತ ಇವರು ಎಲ್ಲ ಇದ್ರ ಮುಂದೆನೂ ಹೇಳ್ತಾ ಇದ್ದಾಳಲ್ವ. ಇವಳಿಗೆ ಇಷ್ಟೊಂದು ಇದಿರ ಬೇಕಾದರೆ ಇವಳು ಒಬ್ಬ ಜೂನಿಯರ್ ಆರ್ಟಿಸ್ಟಾಗಿ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಾಳೆ. ಇಷ್ಟೆಲ್ಲ ಕೋಟಿಯಲ್ಲಿ ಬದುಕಿರೋರಿಗೆ ನೆಸೆಸಿಟಿ ಇದೆಯಾ? ಬಿಕಾಸ್ ಐ ವಾಂಟ್ ಟು ನೋ ದ ಫಿಲ್ಮ್ ಇಂಡಸ್ಟ್ರಿ ಹೌ ಇಟ್ ವಿಲ್ ಬಿ. ಎಲ್ಲ ಥರ ಆರ್ಟಿಸ್ಟ್ ಆಗಿ ಆಗಲಿ, ಜೂನಿಯರ್ ಆರ್ಟಿಸ್ಟ್, ಚಿಕ್ಕ ಮಕ್ಕಳುಗಳಿಲ್ಲ, ಇವನ್ ಹೀರೋಯಿನ್ ಪರ್ಸನಲ್ ಅಸಿಸ್ಟೆಂಟ್ ಆಗಿ ಎಲ್ಲ ಥರ ವರ್ಕ್ ಮಾಡಿದೆ ಇಂಡಸ್ಟ್ರಿಯಲ್ಲಿ. ಬಿಕಾಸ್ ನೆಕ್ಸ್ಟ್ ಐ ವಾಂಟ್ ಟು ಬಿಕಮ್ ಎ ಫ್ಯೂಚರ್ ಪ್ರೊಡ್ಯೂಸರ್. ಸರ್ ನೋಡಿ ಮೇಡಮ್, ಬುದ್ಧಿ ಇಲ್ದಿರೋನಲ್ಲ ಅವಳು. ಈಗ ಅವಳು ಹೇಳಿರೋ ಪ್ರಕಾರ ಅವಳು ಓದಿದಳೆಲ್ಲ ನನಗೆ ಗೊತ್ತಿಲ್ಲ. ಈಗ ಅದು ಡೌಟ್ ಬರ್ತದೆ. BSc ಸೈಕಾಲಜಿ ಅಂತ ಹೇಳಿದ್ಲು. ಒಬ್ಬ ಎಜುಕೇಷನ್ ಇರೋವಂಥ ಹುಡುಗಿ, ಏನೂ ಗೊತ್ತಿಲ್ವಾ ಇಂಡಸ್ಟ್ರಿ ಬಗ್ಗೆ, ಏನೂ ಗೊತ್ತಿಲ್ವಾ? ನೀವು ಆಕೆ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಆಪಾದನೆ ಮಾಡ್ತೀರಾ? ಆಪಾದನೆ ನಾನು ಮಾಡಲಿಲ್ಲ ಮೇಡಮ್, ಮೊದಲು ಮಾಡಲಿಲ್ಲ. ನಾನು ಕನ್ಫರ್ಮ್ ಮಾಡಿಕೊಂಡೆ. ಅದು ಆಕೆಯ ಕೈಯಲ್ಲೇ ಕೊನೆವರೆಗೂ ನಾನು ಬಾಯಿ ಬಿಡಿಸೋವರೆಗೂ ನಾನು ಬಿಡಲಿಲ್ಲ. ಇವತ್ತು ನಾನು ಅದನ್ನು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಅವಳ ಥರ ನಾನು ಯಾವುದು ರೆಕಾರ್ಡಿಂಗ್ ಮಾಡ್ಕೊಳ್ಳೋ ಮಟ್ಟಕ್ಕೆ ನಾನು ಯಾವುದೂ ಇದಿಲ್ಲ. ಅವಳ ಬಗ್ಗೆ ಯಾವತ್ತೂ ನಾನು ಅಪನಂಬಿಕೆ ತೋರಿಸೋನು ಅಲ್ಲ. ಅವಳನ್ನ ನನ್ನ ಜೊತೆಲಿ ಇರೋವರೆಗೂ ನಾನು ಮಗು ಥರ ನೋಡ್ಕೊಂಡಿದ್ದೀನಿ ಅವಳನ್ನ. ಯಾರನ್ನು ಬೇಕಾದ್ರೂ ಹೋಗಿ ಕೇಳಿ ಅವಳನ್ನ ಹೇಗೆ ನೋಡ್ಕೊಂಡಿದ್ದೀನಿ ಅಂತ ಗೊತ್ತಾಗುತ್ತೆ. ಹೀಗಿರ್ಬೇಕಾದ್ರೆ ಇವಳು ನನ್ನಿಂದ ಎಷ್ಟೆಲ್ಲ ಇದು ಮಾಡಿದಾಳೆ ಅಂತ ನನಗೆ ಗೊತ್ತಾಗಿದೆ ಇವತ್ತು. ಈಕೆ ನನಗೆ ಸಿಕ್ಕಿದ್ದು ಒಂದು ನೆನಪಿನಗಳ ಚಿತ್ರದಲ್ಲಿ ಒಬ್ಬ ಜೂನಿಯರ್ ಆರ್ಟಿಸ್ಟ್ ಆಗಿ ಇವಳು ನನಗೆ ಪರಿಚಯ ಆಗಿದ್ದು. ಸೊ ಇವಳು ನನಗೆ ಪರಿಚಯ ಆಗಿದ್ದು ದಿವಸ, ಪರಿಚಯ ಆಗಿದ್ದು ಒಂದೇ ದಿವಸಕ್ಕೆ ಇವಳು ನನಗೆ ಅಪ್ರೋಚ್ ಮಾಡಿದಾಳೆ. ಮೇಡಮ್, ಈಗಲೂ ಹೇಳ್ತಾ ಇದ್ದೀನಲ್ಲ, ಅವಳು ಯಾರ ಕಡೆಯಿಂದ ಕಾಲ್ ಮಾಡಿದ್ಲು ಅಂದರೆ ಆ ಸಿನಿಮಾ ಯೂನಿಟ್ಗೆ ಒಂದು ಯೂನಿಟ್ ಬಂದಿತ್ತು. ಆ ಯೂನಿಟ್ ವರ್ಕರ್ ಹತ್ರ ಫೋನ್ ಮಾಡಿ, ಅಲ್ಲಿ ನವೀನ್ ಅಂತ ಇದ್ದಾನೆ ಅಂತಲ್ಲ ಅಸಿಸ್ಟೆಂಟ್ ಡೈರೆಕ್ಟ್ರು, ಅವ್ನ ಕೈಗೆ ಫೋನ್ ಕೊಡಿ ಅಂತ ಹೇಳಿದ್ ಮಾಡು. ಅವನು ಒಳ್ಳೆ ಏನೋ ಒಂಥರ ರೂಢಿ ಥರ ಕೇಳ್ದ, ಬಾರಪ್ಪ ಇಲ್ಲಿ ಯಾರೋ ನಿನ್ನ ಜೊತೆ ಮಾತಾಡ್ಬೇಕಂತೆ. ಈ ಥರ ಕತೆ ಇಟ್ಕೊಂಡು ಶುರು ಮಾಡಿದ್ಲು. ಹಾಗಾದ್ರೆ ಆಕೆ ಪ್ರೀತಿಸ್ಲಿಲ್ಲ ಅಂತ ನೀವು ಹೇಳ್ತೀರಾ? ಇಲ್ಲ ಮೇಡಮ್, ಕಾರಣ ಹೇಳ್ತೀನಿ. ನಾನು ಇಲ್ಲ ಅಂತ ಯಾವುದೂ ಹೇಳಲ್ಲ, ಸರಿನಾ? ಈ ಥರ ಏನಾಯಿತು, ಹಿಂಗೆ ಕಂಟಿನ್ಯೂ ಆಯಿತು. ಸೊ ನಾನು ಬಿಗಿನಿಂಗಲ್ಲಿ ಒಪ್ಕೊಂಡಿಲ್ಲ, ನನಗೂ ಕನ್ಫರ್ಮ್ ಆಗೋವ್ರಿಗೆ. ಯಾಕಂದರೆ ಇವ್ರ ಬಗ್ಗೆ ನಾನು ತಿಳ್ಕೊಬೇಕು. ಮ್ಯಾರೇಜ್ ಆಗಿದ್ದು ಕಾಲ್ ಮಾಡಿ ಆದಮೇಲೆ ನಾನು ಹೇಳಿದ್ದು
ಈ ಥರ ಎಲ್ಲ ಆಯಿತು ಅಂತ. ಅದಾಗ ಹೇಳ್ದ ಫಸ್ಟ್ ಡೇಗೆ ಪ್ರಪೋಸ್ ಮಾಡಿದ್ಲು ಅಂತ. ಪ್ರಪೋಸ್ ನಾನು ಈವನ್ 2 ಮಂತ್ಸ್ ಆಗೋವರೆಗೂ ನಾನು ಪ್ರಪೋಸ್ ಮಾಡಲಿಲ್ಲ ಅವನಿಗೆ. ನಂಬರ್ ಕಾಲ್ ಮಾಡಿ ನಂಬರ್ ಇಸ್ಕೊಂಡು ನಿಜ ಇವನೇ ನಂಬರ್ ಕೊಟ್ಟಾದ್ಮೇಲೆ ಏನು ಹೇಳ್ದ, ಆ ಕಡೆಯಿಂದ ಮಾಡಿ ಅಂದರೆ 200 ರೂಪಾಯಿ ಕರೆನ್ಸಿ ಹಾಕ್ಸಿ ಮಾಡ್ತೀನಿ ಅಂತ ಹೇಳ್ದ. ಹೇಳ್ತೀನಿ ಮೇಡಮ್, ಅದಕ್ಕೂ ಹೆಣ್ಮಕ್ಳು ಎಲ್ಲ ಗಂಡು ಮಕ್ಳದೇ ದೋಸ್ಕೊಳಕ್ಕೆ ನೋಡ್ತಾರೆ. ನಾನು ಅದಕ್ಕೆ ಹೇಳಿದೆ, ನಮಗೇನಂತ ದರ್ದಿಡ್ದಿಲ್ಲ, ಇವಳಿಗೆ ನಾನು ಕಾಲ್ ಮಾಡೋವಂಥ ಅವಶ್ಯಕತೆ ನನಗಿರಲಿಲ್ಲ. ನಿನಗೆ ಮಾತಾಡ್ಬೇಕಾ, ನಾನು ಇದು ಕರೆನ್ಸಿ ಹಾಕ್ಸು, ನಾನು ಯಾಕೆ ನಿನಗೆ ಖರ್ಚು ಮಾಡಲಿ, ಏನೋ ನೆಸೆಸಿಟಿ ಐತಾ? ಮಗು ತರ ನೋಡ್ಕೊಂಡೆ ಅನ್ನೋ ಹೇಳ್ತೀನಿ ಕೇಳಿ. ಇದು ಬಿಗಿನಿಂಗ್. ಯಾವಾಗ ಅವಳು ಮದುವೆ ಆಯಿತು ಅಂತ ನನಗೆ ಮ್ಯಾಟ್ರ್ ಗೊತ್ತಾಯಿತು, ನಾನು ಡ್ರಾಪ್ ಮಾಡಿದೆ. ಸೊ ಆಮೇಲೆ ಇವಳು ನನ್ನನ್ನು ಅತಿಯಾಗಿ ಪ್ರೀತಿಸಿದ್ದು, ನನಗೆಲ್ಲ ಒಂದು ಕಡೆ ಇವಳ ಬಗ್ಗೆ ನಂಬಿಕೆ ಇತ್ತು. ಯಾವತ್ತೂ ಇವಳ ಬಗ್ಗೆ ನಾನು ಅನುಮಾನ ಪಟ್ಟವನಲ್ಲ. ಗಂಗೋನಹಳ್ಳಿಲಿದ್ಲು, ಆಮೇಲೆ ತಾವರೆಕೆರೆಗೆ ಶಿಫ್ಟ್ ಆಗಿದ್ದೀನಿ ಅಂತ ನನಗೆ ಕಾಲ್ ಮಾಡಿ ಹೇಳಿದ್ಲು. ಆಮೇಲೆ ತಿರ್ಗಾ ಕೆಂಗೇರಿ ಉಪನಗರದಲ್ಲಿ ತಾವರೆಕೆರೆಯಲ್ಲಿದ್ದಾಗ ಏನಾಯಿತು, ಇದಕ್ಕಿದ್ದಂಗೆ ಸಡನ್ಲಿ ತಿರ್ಗಿ ಇನ್ನೊಂದು ನ್ಯೂಸ್ ಕೊಟ್ಲು, ನಮ್ಮಪ್ಪ ಒಂದು ಹುಡುಗನ ಹುಡುಕಿದ್ದಾರೆ, ನಾನು ಅವನ್ನ ಮದುವೆ ಆಗ್ತಾಯಿದ್ದೀನಿ, ಎಂಗೇಜ್ಮೆಂಟ್ ಆಗೋಯ್ತು, ನಂದು ಚೆನ್ನೈಯಲ್ಲೇ ಆಗೋಯ್ತು, ಚೆನ್ನೈಗೆ ಹೋಗಿದ್ದೆ, ಅಲ್ಲೇ ಆಗೋಯ್ತು, ನೀನು ಒಂದ್ಸರಿ ಬಂದು ಹುಡುಗನ ನೋಡು ಅಂತ ಹೇಳಿದ್ರು. ನನ್ನನ್ನೇನು ಆಟ ಇದು ಮಾಡ್ತಾ ಇದ್ದೀರಾ ಅಂತೇಳಿ ಮಾತಾಡೋಣ. ಇದು ಯಾವ್ಯಾವ ರೀತಿಯ ಲಾಭಗಳನ್ನ ಪಡ್ಕೊಳ್ತು, ನಿಮ್ಮ ಮಾತುಗಳು ಕೂಡ ಅಷ್ಟೇ ಮುಖ್ಯವಾಗುತ್ತೆ ನವೀನ್ ಅವರೇ. ಸೊ ವೀಕ್ಷಕರೇ, ಈಗಾಗಲೇ ನೀವು ಮೈತ್ರಿ ಹೇಳಿದ್ದನ್ನ ಸಾಕಷ್ಟು ಬಾರಿ ನೀವು ಕೇಳಿರ್ತೀರಾ, ಆದರೆ ನವೀನ್ ಕೂಡ ನಮ್ಮ ಜೊತೆ ಇದ್ದಾರೆ ಸ್ಟುಡಿಯೋದಲ್ಲಿ. ಅವರ ವರ್ಷನೇರು, ಅವರ ಮನದಲ್ಲಿ ಯಾವ ರೀತಿಯ ಮಾತುಗಳಿದಾವೆ ಎಲ್ಲವನ್ನ ಕೇಳಬೇಕಾಗಿದೆ ಪುಟ್ಟ ಬ್ರೇಕ್ನ ನಂತರ.